ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕಡಲ ತರಂಗ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಹೋಗ್ತಿರೋದು 25ನೇ ವರ್ಷದ ಅವರೇ ಬೇಡ ಮೇಳಕ್ಕೆ. ನಾವು ಫಸ್ಟ್ ಟೈಮ್ ಹೋಗ್ತಿರೋದು. ಬನ್ನಿ ಅಲ್ಲಿ ಏನೇನಿರುತ್ತೆ ಹಾಗೆ ನಾವು ಏನೇನು ತಿನ್ನೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟೆ ನೋಡೋಣ. ಇದಿರೋದು ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ. ಸೊ ನಾವು ನಮ್ಮ ಮನೆಯಿಂದ ಆಟೋ ಹತ್ರ ಹೋಗ್ಬಿಟ್ಟು ಅಲ್ಲಿ ಹೇಗೆ ಇದೆ ಅಂತ ಹೇಳಿಬಿಟ್ಟು ನೋಡಿಕೊಂಡು ಬರ್ತಾ ಇದ್ದೇವೆ. ನೀವು ವಿಡಿಯೋನ ಕೊನೆವರೆಗೂ ನೋಡಿ, ಅವರೇ ಬೇಡ ಮೇಳವನ್ನು ನೋಡಿ ಎಂಜಾಯ್ ಮಾಡಿ. ಗೈಸ್, ನಾವು ಸುಮಾರು ಮನೆಯಿಂದ ಟ್ರಾವೆಲ್ ಮಾಡಿಬಿಟ್ಟು ಇಲ್ಲಿ ಅವರೇ ಬೇಳೆ ಮೇಳಕ್ಕೆ ರೀಚ್ ಆಗಿದ್ದೇವೆ. ಇದು ಮಾಗಡಿ ರೈತರು ತಮ್ಮಲ್ಲೇ ಬೆಳೆದಿರುವಂತಹ ಒಂದು ಅವರೇ ಬೇಳೆ ಮೇಳ. ಸೊ ನೋಡಿ ಇಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಅವರೇ ಬೇಳೆ ಡಿಶ್ನ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ಎಕ್ಸ್ಪ್ಲೋರ್ ಮಾಡೋಣ. ನಾವು ಇಲ್ಲಿ ಎಂಟ್ರಿ ಫೀಸ್ ಆಗಿ 100 ರೂಪೀಸ್ ಪೇ ಮಾಡಿದ್ದೇವೆ, ಸ್ಪೆಷಲ್ ಎಂಟ್ರಿ. ಸೊ ತುಂಬ ರಶ್ ಎಲ್ಲ ಇರಲ್ಲ ಅಂತ ಹೇಳಿಬಿಟ್ಟು. ಸೊ ಆ ಕಡೆ ಎಲ್ಲ ಹೋಗಿಬಿಟ್ರೆ ಫುಲ್ ರಶ್ ಇರುತ್ತೆ. ಬಟ್ ನಾವು 100 ರೂಪೀಸ್ ಪೇ ಮಾಡಿಬಿಟ್ಟು ಸ್ಪೆಷಲ್ ಎಂಟ್ರಿಯಲ್ಲಿ ಬಂದಿದ್ದೇವೆ. ಬನ್ನಿ ಒಂದೊಂದೇ ಡಿಶ್ನ ಎಕ್ಸ್ಪ್ಲೋರ್ ಮಾಡೋಣ. ಓಕೆ ಗೈಸ್, ನೋಡಿ ಇಲ್ಲಿ ಎಷ್ಟು ಒಂದು ವೆರೈಟೀಸ್ ಮಾಡಿದ್ದಾರೆ ಅವರೇ ಬೇಳೆಯಿಂದ ಅಂತ ಹೇಳಿಬಿಟ್ಟು. ನಾವೇ ಕನ್ಫ್ಯೂಸ್ ಆಗಿದ್ದೇವೆ ಯಾವ್ದು ತೊಗೊಳ್ಬೇಕು ಯಾವ್ದು ತೊಗೊಳ್ಬಾರ್ದು ಅಂತೇಳಿ. ಸುಮಾರು ಇಲ್ಲಿ ಒಂದು 25 ಮೆನ್ಯೂ ಇದೆ ಅಂತ ಅನಿಸುತ್ತೆ ಅವರೇ ಬೇಳೆಯಿಂದ ಅಲ್ವಾ ಗೈಸ್. ನಾನು ಅವರೇ ಬೇಳೆ ಗೋಬಿ ಮತ್ತು ಅವರೇ ಬೇಳೆ ವಡೆನ ತೊಗೊಳ್ಬೇಕಂತ ಡಿಸೈಡ್ ಮಾಡಿದ್ದೇನೆ. ಆಮೇಲೆ ನೋಡೋಣ ಏನು ತೊಗೊಳ್ಬೇಕು ಅಂತ ಹೇಳಿ. ವೆರೈಟೀಸ್ ಇದೆ ಅಲ್ಲ, ಸೊ ಕನ್ಫ್ಯೂಸ್ ಆಗಿದ್ದೇವೆ. ಬನ್ನಿ ಇವಾಗ ತೊಗೊಳ್ಳೋಣ. ಗೈಸ್ ನೋಡಿ, ಈ ಥರ ಟೋಕನ್ ತೊಗೊಳ್ಬೇಕು ನೀವು ಬೇಕು ಅಂತಂದರೆ. ನಾವು ಡೈರೆಕ್ಟಾಗಿ ಹೋಗ್ಬಿಟ್ಟು ಅಲ್ಲಿ ಸಿಗಲ್ಲ. ಸೊ ನೋಡಿ ಇವಾಗ ಹೋಗಿ ತೊಗೊಳ್ಳೋಣ. ಅವ್ರಿಗೆ ಬೇಳೆ ಗೋಬಿ ಮತ್ತು ಅವರೇ ಬೇಳೆ ವಡೆನ. ಎಲ್ಲಿದೆ ಅಂತ ಹೇಳಿ ಗೊತ್ತಿಲ್ಲ, ಹುಡುಕ್ಬೇಕು. ಭಾಳ ರಶ್ ಇದೆ ಗೈಸ್. ನೋಡಿ ಹೈಯೆಸ್ಟ್ ರಶ್ ಇರೋದೇ ಗೋಬಿಗೆ ಅನಿಸುತ್ತೆ. ದೊಡ್ಡ ಕ್ಯೂ ಇದೆ. ನಾನು ಬೇರೆ ಗೋಬಿನೇ ತೊಗೊಂಡ್ಬಿಟ್ಟಿದ್ದೇನೆ. ತಗೋಬರಲ್ಲ ಹೋಗಿ. ಕ್ಯೂ ಇದೆ ಗೈಸ್. ಈಗ ಎಷ್ಟೊತ್ತಿಗಾಗತ್ತೆ ಗೊತ್ತಿಲ್ಲ ಅವರೇ ಬೇಳೆ ಗೋಬಿ ಸಿಗೋದು. ಈಗ ಸಂಜೆ ಆಗುತ್ತೆ ಅನಿಸುತ್ತೆ ಗೋಬಿ ಸಿಗೋಷ್ಟೊತ್ತಿಗೆ. ಗೋಬಿ ಮತ್ತು ವಡ. ಅಯ್ಯೋ ನಮ್ಮ ಸರ್ದಿ ಬಂತು ಗೈಸ್ ಇವಾಗ. ಎಷ್ಟು ಬ್ಯುಸಿ ಇದೆ ನೋಡಿ ಗೈಸ್ ಕಿಚನು. ಎಷ್ಟೊಂದು ವೆರೈಟೀಸ್ ರೆಡಿ. ತುಂಬ ಚೆನ್ನಾಗಿದೆ ಅನಿಸುತ್ತೆ. ಅದಕ್ಕೆ ಕ್ಯೂ ಸ್ವಲ್ಪ ಜಾಸ್ತಿ ಇದೆ ಗೋಬಿದು. ಸೊ ವೆಯ್ಟ್ ಮಾಡಬೇಕು. ಆದರೂ ಚೆನ್ನಾಗಿರೋ ಸಿಗತ್ತೆ. ನೋಡೋಣ, ನಮ್ಗೆ ಲೇಟ್ ಆಗತ್ತೇನೋ. ಓ, ನಾವು ಬಂದೆ ಖಾಲಿ ಆಗಿಬಿಡ್ತಾ. ಗೈಸ್ ಗೋಬಿ ತೊಗೊಂಡಿದ್ದೇವೆ. ಟೇಸ್ಟ್ ಮಾಡ್ತೇವೆ ಹೇಗಿದೆ ಅಂತ ಹೇಳಿಬಿಟ್ಟು. ಚೆನ್ನಾಗಿದೆ, ಟೇಸ್ಟ್ ಮಾಡ್ಬೋದು. ನಿಜ ಚೆನ್ನಾಗಿದೆ. ಇಲ್ಲಿ ಬಂದರೆ ಟ್ರೈ ಮಾಡಿ ಗೈಸ್, ಚೆನ್ನಾಗಿದೆ ತುಂಬ. ಗೈಸ್ ಗೋಬಿ ತಿಂದಾಯ್ತು ನೋಡಿ. ಇವಾಗ ನಾವು ಉಪ್ಪಿಟ್ಟು, ಚಿತ್ರಾನ್ನ ಹಾಗೆಯೇ ಪಕೋಡ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೇವೆ. ಒಂದು ಗೋಬಿ ಟೇಸ್ಟ್ ನೋಡಿಬಿಟ್ಟು ಮತ್ತೆ 3 ಡಿಶ್ನ ತೊಗೊಂಡು ಬಂದಿದ್ದೇವೆ, 3 ಟೋಕನ್ಸ್. ಬನ್ನಿ ಹೋಗಿ ತೊಗೊಂಡು ಬರೋಣ. ಎಷ್ಟು ರಶ್ ಇದೆ, ಹುಡುಕ್ಬೇಕು ಗೈಸ್. ಇವಾಗ ಟೋಕನ್ ಏನೋ ತೊಗೊಂಡ್ಬಿಟ್ಟಿದ್ದೀವಿ, ಬಟ್ ಈಗ ಹುಡುಕ್ಬೇಕಾಗಿದೆ ಎಲ್ಲಿದೆ ಅಂತ ಹೇಳಿಬಿಟ್ಟು. ಎಷ್ಟು ರೂಪಾಯಿ ಅದು? ಎಷ್ಟು? ಹೌದಾ, ಸರಿ ಹೋಗಿ ತಗೊಂಡು ಬರೋಣ. ಸರಿ, ಕಾಯೋದೇ ಆಗೋಗಿದೆ ಬಂದಾಗಿನ್ನ. ನಾವು ವಡೆ ತಗೊಳ್ಳೋಣ ಗೈಸ್ ಈಗ. ಅಯ್ಯಪ್ಪ, ಫುಲ್ ರಶ್. ತಗೊಬರೋಷ್ಟೊತ್ತಿಗೆ ಸಾಕಾಗೋಯ್ತು ಗೈಸ್ ನನಗೆ. ನಿಜವಾಗ್ಲೂ ಬೇಕ್ರಿಲಿ ತಿನ್ಬೋದಿತ್ತು ಅನಿಸ್ತು ಒಂದ್ಸಲ. ಹೋಗಿ ಟೇಸ್ಟ್. ಓ ಗೈಸ್, ಕ್ಯೂ ಅಲ್ಲಿ ತಗೊಬರೋಷ್ಟೊತ್ತಿಗೆ ಸಾಕಾಗೋಯ್ತು ನನಗೆ. ನೋಡಿ ಇವಾಗ ಇನ್ನೂ ದೊಡ್ಡ ಕ್ಯೂ ಆಗಿಬಿಟ್ಟಿದೆ ಜಿಲೇಬಿ ಪಕೋಡ ತಗೊಬರೋಷ್ಟೊತ್ತಿಗೆ. ನೋಡೋಕ್ಕೆ ತುಂಬ ಟೇಸ್ಟಿ ಅನಿಸುತ್ತಿದೆ. ತಿಂದ್ಬಿಟ್ಟು ಹೇಳಬೇಕು. ವೆಜಿಟೇರಿಯನ್ಸಿಗೆಲ್ಲ ಫುಲ್ ಹಬ್ಬ ಅನಿಸುತ್ತೆ. ನಮಗೇನಷ್ಟು ಖುಷಿ ಆಗ್ತಾ ಇಲ್ಲ ನಾನ್ ವೆಜ್ ತಿನ್ನೋರಿಗೆ ಅಲ್ವಾ.
ಚೆನ್ನಾಗಿತ್ತು. ಬಟ್ ನನಗೆ ಜಿಲೇಬಿ ತುಂಬ ಇಷ್ಟ ಆಯಿತು ಪಕೋಡಾಗಿನ. ಹಾಗೆ ನಾವು ಉಪ್ಪಿಟ್ಟು ಸಹ ತೊಗೊಂಡಿದ್ವಿ. ನೋಡಿ ಉಪ್ಪಿಟ್ಟು, ಅವರೆಕಾಳು ಉಪ್ಪಿಟ್ಟು ಅಂತೆ. ಎಷ್ಟು ವೆರೈಟೀಸ್ ಇದೆ ಅವರೆಕಾಳಿಂದ. ಸೊ ಹೊಟ್ಟೆ ತುಂಬ ಹೋಯ್ತು ನಿಜವಾಗ್ಲೂ. ಮನೇಲಿ ಊಟ ಮಾಡಿ ಬಂದಿದ್ವಿ, ನೋಡಿದರೆ ಇಲ್ಲಿ ಬಂದು ಫುಲ್ ಹೊಟ್ಟೆ ತುಂಬ ಹೋಯ್ತು. ಹಾಗೆ ತುಂಬ ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಸೊ ಐ ಥಿಂಕ್ 7th ಇದೆ ಅನಿಸುತ್ತೆ, January 7th. ಸೊ ಅಲ್ಲಿ ತನಕ ಬಂದುಬಿಟ್ಟು ನೀವು ಇಲ್ಲಿ ಟ್ರೈ ಮಾಡ್ಬೋದು. ಹಾಗೆ ಇವತ್ತು ಮ್ಯೂಸಿಕ್ ಫಂಕ್ಷನ್ ಕೂಡ ಇದೆ, ವೀಕೆಂಡ್ ಅಂತ ಹೇಳಿಬಿಟ್ಟು. ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಕೈಯಲ್ಲಿ ಜಾಗನೇ ಇಲ್ಲ, ಅಷ್ಟೊಂದು ತೊಗೊಂಡ್ಬಿಟ್ಟಿದ್ದೇನೆ. ಇವಾಗ ತಿಂದುಬಿಟ್ಟು ಖರ್ಚು ಮಾಡೋಣ ಬೇಗ ಬೇಗ. ಇಲ್ಲಿ ತುಂಬ ಜನ ತಿಂತಾ ಇದ್ದಾರೆ, ತಿನ್ನಕ್ಕಂತಲೇ ಬಂದಿದ್ದಾರೆ ಅನಿಸುತ್ತೆ ಇವತ್ತೆಲ್ಲ. ಅವರೆಕಾಳು ಮೇಳ ಇರೋದ್ರಿಂದ ನಾವು ತಿಂದುಬಿಟ್ಟು ಬೇಗ ಮುಗಿಸ್ಬಿಡೋಣ. ಫೈನಲ್ ಆಗಿ ಇದನ್ನು ತೊಗೊಂಡಿದ್ದೇವೆ. ಇದು ತಿಂದುಬಿಟ್ಟು ಮನೆಗೆ ಹೋಗ್ತೇವೆ. ಓಕೆ, ಇದು ಕೂಡ ಅವರೇ ಬೇಳೆಯಿಂದ ಮಾಡಿದ್ದಾರೆ. ಇದು ಪೊಟೆಟೋನೇ, ಬಟ್ ಅದು ಬಿಟ್ಟಿದ್ದಾರೆ ಅವರೇ ಬೇಳೆಯಿಂದ. ಸೊ ನೋಡ್ಬಿಟ್ಟು ತೊಗೊಂಡು ಬಂದಿದ್ದೇನೆ, ಈಗ ತಿಂತಿದ್ದೇನೆ. ಅಷ್ಟೇ ಈಗ ಇದು ಕೊಟ್ಟವರೇ 50-60 ತರ ಇದು ತುಂಬ ಚೆನ್ನಾಗಿದೆ. ನಮ್ಗೆ ಎಲ್ಲದಕ್ಕಿಂತ ಹೆಚ್ಚು ಸೇರಿದೆ ಇದು ಆ್ಯಕ್ಚುಲಿ. ನೋಡಿ ಇಷ್ಟೊಂದು ಖಾಲಿ ಮಾಡಿಬಿಟ್ಟಿದ್ದೇನೆ ಆಲ್ರೆಡಿ, ಒಬ್ಬಳೇನೆ. ನೋಡಿದ್ರಲ್ಲ ಅವರೇ ಬೇಳೆ ಮೇಳ ಹೇಗಿತ್ತು ಅಂತ ಹೇಳಿಬಿಟ್ಟು. ಹಾಗೆ ನೀವು ಇಲ್ಲಿ ಶಾಪಿಂಗ್ ಸಹ ಮಾಡ್ಬೋದು ಬಂದರೆ, ಅದು ಕೂಡ ಫೆಸಿಲಿಟೀಸ್ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ಮುಂದೆ ಇನ್ನಷ್ಟು ಒಳ್ಳೆ ವೀಡಿಯೋಸ್ಗಳೊಂದಿಗೆ ಬರ್ತಾ ಇರ್ತಾನೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಇನ್ನೂ ತಿನ್ನೋದಿದೆ ನಾನು. ಬಾಯ್ ಬಾಯ್.